ಮನೆಯಲ್ಲಿ ರವೆ ಇದೆಯಾ? ಹಾಗಿದ್ದರೆ ಖಂಡಿತ ಈ ತಿಂಡಿನ ಟ್ರೈ ಮಾಡಿ. ಸಖತ್ತು ರುಚಿಯಾಗಿರುತ್ತೆ. ಮನೆಯಲ್ಲಂತೂ ಎಲ್ಲರೂ ಇಷ್ಟಪಡೋದು ಗ್ಯಾರಂಟಿ. ಯಾವ ರೀತಿ ಅಂತ ನೋಡ್ಕೊಳ್ಳೋಣ. ಒಂದು ಬೌಲ್ ಇಟ್ಕೊಂಡಿದ್ದೀನಿ ನೋಡಿ. ಅದಕ್ಕೆ 2 ಕಪ್ ರವೆ ಹಾಕ್ಕೊಳ್ತಾ ಇದ್ದೀನಿ. ಬಾಂಬೆ ರವೆ ಅಥವಾ ಚಿರೋಟಿ ರವೆ. ಉಪ್ಪಿಟ್ಟು ರವೆ ನಾವು ಮಾಮೂಲಿ ಮಾಡ್ತೀವಲ್ವ ಅದು, ಅಥವಾ ಚಿರೋಟಿ ರವೆ, ಎರಡರಲ್ಲಿ ಒಂದು ಹಾಕ್ಕೊಳ್ಳಿ. 2 ಕಪ್ ರವೆಗೆ 4 ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಮಿಕ್ಸ್ ಮಾಡಿ ಆದಮೇಲೆ ಇದನ್ನು 10 ನಿಮಿಷಗಳ ಕಾಲ ಹಾಗೆ ನೆನೆಯೋದಕ್ಕೆ ಬಿಡ್ತೀನಿ. 5ರಿಂದ 10 ನಿಮಿಷ. ಅಲ್ಲಿಯವರೆಗೆ ಇಲ್ಲಿ ಆಲೂಗೆಡ್ಡೆ ಬೇಯಿಸ್ಕೊಂಡಿದ್ದೀನಿ ನೋಡಿ. ಬೇಯಿಸಿದ ಆಲೂಗೆಡ್ಡೆ ಇದು. ಅದನ್ನು ತಗೊಂಡಿದ್ದೀನಿ. ಸಿಪ್ಪೆ ಸುಲ್ಕೊಳ್ತಾ ಇದ್ದೀನಿ. ಸಿಪ್ಪೆ ಎಲ್ಲ ಸುಲ್ಕೊಂಡಿದ್ದೀನಿ ನೋಡಿ. ಇದನ್ನು ತುರ್ದ್ಕೊಳ್ತೀನಿ. ಇವಾಗ ತುರ್ದ್ಕೋಬೋದು, ಇಲ್ಲಾಂದರೆ ಕೈಯಿಂದ ಮ್ಯಾಶ್ ಮಾಡ್ಕೋಬೋದು. ಮ್ಯಾಶರಿಂದ ಕೂಡ ನೀವು ಮ್ಯಾಶ್ ಮಾಡ್ಕೋಬೋದು. ತುರಿಯೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಸಿಗುತ್ತೆ ಅಂದ್ಬಿಟ್ಟು ತುರ್ದ್ಕೊಳ್ತಾ ಇದ್ದೀನಿ ನೋಡಿ. ಆಲೂಗೆಡ್ಡೆ ಎಲ್ಲ ತುರ್ದ್ಕೊಂಡು ಆದಮೇಲೆ ಪುಡಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಚಾಟ್ ಮಸಾಲ ಅರ್ಧ ಟೀ ಸ್ಪೂನ್ ಹಾಕಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಇದು ಅದೊಂದು ಅರ್ಧ ಟೀ ಸ್ಪೂನಷ್ಟು ಹಾಕಿದ್ದೀನಿ. ಕರಿಮೆಣಸಿನ ಪುಡಿ ಅರ್ಧ ಸ್ಪೂನು, ಅರಿಶಿಣದ ಪುಡಿ ಅರ್ಧ ಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಚಾಟ್ ಮಸಾಲ ಇಲ್ಲ ಅಂದರೆ ಆಮ್ಚೂರ್ ಪೌಡರ್ ಕೂಡ ನೀವು ಹಾಕ್ಕೋಬೋದು. ಯಾವುದೂ ಇಲ್ಲ ಅಂದರೆ ಹಾಗೆ ಮಾಡ್ಕೋಬೋದು. ಆದರೆ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಎಷ್ಟೊಂದು ಸಾಫ್ಟಾಗಿ ಬಂದಿದೆ. ನಾವು ತುರ್ದ್ಕೊಂಡಿರೋದ್ರಿಂದ ಒಂದು ಕೂಡ ಗಂಟಿಲ್ಲ, ಆ ರೀತಿ ಬಂದಿದೆ. ಈಗ ಎಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿಬಿಟ್ಟು ಅರ್ಧ ಟೀ ಸ್ಪೂನು ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿದ ನಂತರ ಈರುಳ್ಳಿ 1 ದಪ್ಪ ಸೈಜಿಂದು, ಮೆಣಸಿನಕಾಯಿ 2 ಹಾಕಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿಬಿಟ್ಟು 2 ಹಾಕಿದ್ದೀನಿ. ಈ ರೀತಿ ಕೆಂಪಗಾಗುವವರೆಗೆ ಸ್ವಲ್ಪ ಹೊತ್ತು ಹುರ್ಕೊಂಡಾದ್ಮೇಲೆ ಅರ್ಧ ಟೀ ಸ್ಪೂನು ಶುಂಠಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಶುಂಠಿ ತುರಿದುಬಿಟ್ಟು ಹಾಕ್ಕೊಂಡಿದ್ದೀನಿ. ಕಸೂರಿ ಮೇಥಿ 1 ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ. ತುಂಬ ರುಚಿ ಚೆನ್ನಾಗಿರುತ್ತೆ. ಇದ್ದರೆ ಖಂಡಿತ ಹಾಕ್ಕೊಳ್ಳಿ. ಆಮೇಲೆ ಈ ಆಲೂಗೆಡ್ಡೆ ಮಿಶ್ರಣನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಮೇಲೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ, ಜೋರುರಿ ಬೇಡ ನೋಡಿ. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣಗೆ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಹಾಕಿದ ಮೇಲೆ ಕೂಡ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ಈಗ ನೋಡಿ, ಇಲ್ಲಿ ರವೆನ ನೆನೆಯೋದಕ್ಕೆ ಹಾಕಿದ್ದೆ ಅಲ್ವಾ, ನೀರು ಹಾಕಿಬಿಟ್ಟು ಚೆನ್ನಾಗಿ ನೆಂದಿರುತ್ತೆ. ನಾನು ಅದೆಲ್ಲ ಮಾಡ್ಕೊಳ್ಳೋ ತನಕ ಇದು ನೆಂದಿದೆ. ಒಂದು 10 ನಿಮಿಷಗಳ ಕಾಲ. ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಇದು ಅಜ್ವಾಯಿನ್, ಅರ್ಧ ಟೀ ಸ್ಪೂನಷ್ಟು ಅಜ್ವಾಯಿನ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಅಂದರೆ ಜೀರಿಗೆನೆ ಹಾಕ್ಕೊಳ್ಳಿ, ಇದ್ದರೆ ಮಾತ್ರ ಅಜ್ವಾಯಿನ್ ಹಾಕ್ಕೊಳ್ಳಿ, ಒಳ್ಳೆಯದು. ಕರ್ಬೇವಿನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಟೀ ಸ್ಪೂನಿನಷ್ಟು ಚಿಲ್ಲಿ ಫ್ಲೇಕ್ಸು. ಮೆಣಸಿನ್ಕಾಯಿನ ತರಿತರಿಯಾಗಿ ಮಾಡ್ಕೊಳ್ಳೋದ್ರೆ ಚಿಲ್ಲಿ ಫ್ಲೇಕ್ಸು ರೆಡಿ ಇದ್ದರೂ ಹಾಕ್ಬೋದು, ಇಲ್ಲಾಂದರೆ ನೀವು ಮಾಡ್ಕೊಂಡು ಕೂಡ ಅದನ್ನು ಹಾಕ್ಕೋಬೋದು. ಈಗ ನೋಡಿ, ನಾನು ನೆನೆಯೋದಕ್ಕೆ ಇಟ್ಟಿದ್ದೆ ಅಲ್ವ ರವೆನ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರಿನ ಸಮೇತ ಪೂರ್ತಿಯಾಗಿ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಕೈ ಆಡಿಸ್ತಾನೆ ಇರಬೇಕು. ಕೈ ಬಿಡಬಾರ್ದು. ಕೈ ಆಡಿಸ್ತಾನೆ ಇದ್ದರೆ ಕ್ರಮೇಣ ಇದು ಗಟ್ಟಿಯಾಗ್ತಾ ಬರುತ್ತೆ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡ್ಮೇಲೆ ಮತ್ತೆ ಕೈ ಆಡಿಸ್ತಾನೆ ಇದ್ದೀನಿ ನೋಡಿ. ನೋಡಿ, ಈ ಥರ ಗಟ್ಟಿಯಾಗ್ತಾ ಹೋಗುತ್ತೆ. ಅದು ಕೈ ಬಿಡಬಾರ್ದು ಅಷ್ಟೇ. ನೋಡಿ ಯಾವ ರೀತಿ ಗಟ್ಟಿ ಆಯಿತು ಅಂತ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನೋಡಿ, ಈ ರೀತಿ ತಳ ಬಿಡುತ್ತೆ. ಇದು ತಳ ಬಿಟ್ಟಾಗ ಇದನ್ನು ಗ್ಯಾಸ್ನ ಆಫ್ ಮಾಡಿಕೊಂಡ್ರೆ ಆಯಿತು. ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ನಾನು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇದನ್ನು ಒಂದು ಪ್ಲೇಟ್ಗೆ ಹಾಕಿಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಕೈಯಲ್ಲಿ ಮುಟ್ಟುವಷ್ಟು ಬಿಸಿ ಇದೆ. ಇಷ್ಟು ಬಿಸಿ ಇದ್ದರೆ ಸಾಕು, ತುಂಬ ತಣ್ಣಗಾಗಬೇಕು ಅಂತ ಏನು ಇಲ್ಲ. ಇನ್ನೊಂದು ಸಲ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗಿರುತ್ತೆ, ತಣ್ಣಗಾಗಿಬಿಟ್ಟಿರ್ತೀವಲ್ವ. ಇದರ ಜೊತೆಗೇ ಆಲೂಗೆಡ್ಡೆ ಮಿಶ್ರಣ ಕೂಡ ತೊಗೊಂಡಿದ್ದೀನಿ. ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ ನೋಡಿ. 2 ಕೈಗೂ ಎಣ್ಣೆ ಸವರ್ಕೊಂಡ್ರೆ ಒಳ್ಳೆಯದು. ಇದರಲ್ಲಿ ಸ್ವಲ್ಪ ದಪ್ಪನಾಗಿ ಉಂಡೆಗಳನ್ನ ತಗೊಳ್ತಾ ಇದ್ದೀನಿ.
ನೋಡಿ ಇಷ್ಟು ದಪ್ಪವಾಗಿ ತಗೊಳ್ತಾ ಇದ್ದೀನಿ. ಇದನ್ನು ಈ ರೀತಿ ರೋಲ್ ಮಾಡಿಕೊಂಡು ಉದ್ದ ಮಾಡ್ಕೋಬೇಕು. ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಅಗಲ ಮಾಡ್ಕೋಬೇಕು. ಆಮೇಲೆ ಆಲೂಗೆಡ್ಡೆ ಮಿಶ್ರಣ ಕೂಡ ಒಂದು ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲೂ ನೋಡಿ ಇಷ್ಟು ದಪ್ಪವಾಗಿ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ. ರವೆಯ ಮಿಶ್ರಣದೊಳಗೆ ಆಲೂಗೆಡ್ಡೆ ಇಟ್ಬಿಟ್ಟು ಈ ರೀತಿ ನೋಡಿ ಸ್ಟಫಿಂಗ್ ಮಾಡ್ಕೋಬೇಕು. ಇವಾಗ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಪ್ರೆಸ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆ ಮಿಶ್ರಣ ಆಚೆ ಕಾಣಿಸ್ಬಾರ್ದು, ಆ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು. ರೋಲ್ ಮಾಡ್ಕೋಬೇಕು. ಈ ರೀತಿ ಆಲೂಗೆಡ್ಡೆ ಹಾಕಿದ್ಮೇಲೆ ಎಲ್ಲೂ ಬಿಟ್ಕೋಬಾರ್ದು. ಇದು ಕ್ಲೀನಾಗೆಲ್ಲ ರವೆಯಿಂದ ಎಲ್ಲ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಈ ಥರ ಉದ್ದುದ್ದವಾಗಿ ಈ ಥರ ಮಾಡ್ಕೊಳ್ಳಿ. ಕೈಯಲ್ಲೇ ಈ ರೀತಿ ಮಾಡ್ತಾಯಿದ್ರೆ ಆ ಥರ ಆಗುತ್ತೆ. ಇಲ್ಲೇನಾದರೂ ಆಲೂಗೆಡ್ಡೆದು ಸ್ವಲ್ಪ ಈ ರೀತಿ ಕಾಣಿಸ್ತು ಅಂದರೆ ಈ ರವೆಯಿಂದ ನಾವು ಇದನ್ನು ಈ ರೀತಿ ಮುಚ್ಚಬಹುದು. ನೋಡಿ ಎಷ್ಟೊಂದು ಚೆನ್ನಾಗಿ ಬಂತು ಅಂತ. ಎಷ್ಟು ಈಸಿ ಅಲ್ವಾ ಮಾಡೋದು. ಆದರೆ ರುಚಿ ಮಾತ್ರ ನೀವು ಖಂಡಿತ ಅದ್ಭುತವಾಗಿರುತ್ತೆ. ಒಂದು ಪ್ಲೇಟ್ಗೆ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ. ನೋಡಿ ಅದ್ರ ಮೇಲ್ಗಡೆ ಇದನ್ನೆಲ್ಲ ಮಾಡ್ಕೊಂಡಿದ್ದನ್ನೆಲ್ಲ ಇಟ್ಕೊಳ್ತಾ ಇದ್ದೀನಿ. ಇನ್ನೂ ಒಂದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ದೊಡ್ಡದು ಬೇಡ ತುಂಬ ಅಂದರೆ ಚಿಕ್ಕದಾಗಿಯೂ ಕೂಡ ಮಾಡ್ಕೋಬೋದು. ಆದರೆ ಇದು ಏನೋ ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ ಈ ರೀತಿ ದೊಡ್ಡದಾಗಿ ಮಾಡೋದು. ನೋಡಿ ಮತ್ತೆ ಆಲೂಗೆಡ್ಡೆ ಮಿಶ್ರಣ ಇಟ್ಟು ನೋಡಿ ಈ ಥರ ಮತ್ತೆ ಕೈಯಲ್ಲಿ ರೀತಿ ರೋಲ್ ಮಾಡೋದು ಅಷ್ಟೇ. ಆಯಿತು. ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಈಗ ಒಂದು ಚಿಕ್ಕದು ಮಾಡಿ ತೋರಿಸ್ತಿದ್ದೀನಿ ನೋಡಿ. ಹೀಗೆ ನಾನು ಎಲ್ಲದನ್ನು ಕೂಡ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ನಾನು ಮಾಡಿರೋ ಪ್ರಮಾಣದಲ್ಲಿ 4ರಿಂದ 5 ಜನಕ್ಕಿದು ತಿಂಡಿ ಆಗುತ್ತೆ. ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ. ಮೀಡಿಯಮ್ ಫ್ಲೇಮ್ನಲ್ಲಿ ಕಾಯೋದಕ್ಕೆ ಇಟ್ಟಿದ್ದೀನಿ ನೋಡಿ. ಒಂದು ಸ್ವಲ್ಪ ಹಿಟ್ಟನ್ನು ಅದಕ್ಕೆ ರವೆ ಮಿಶ್ರಣ ಹಾಕಿಬಿಟ್ಟು ಕಾಯ್ದಿದೆಯೋ ಇಲ್ವೋ ನೋಡ್ಕೊಳ್ತಾ ಇದ್ದೀನಿ. ಈ ರೀತಿ ಮೇಲ್ಗಡೆ ಬಂದರೆ ಕಾಯ್ದಿದೆ ಅಂತ ಅರ್ಥ. ಈಗ ಇದಕ್ಕೆ ಒಂದೊಂದಾಗೆ ಈ ರವೆಯ ತಿಂಡಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ತಿಂಡಿಗೆ ಏನಂತ ಹೆಸರಿಡೋಣ ಅಂತ ಖಂಡಿತವಾಗಿ ಕಮೆಂಟ್ ಮೂಲಕ ತಿಳಿಸಿ. ನಿಧಾನವಾಗಿ ಹಾಕ್ಕೊಳ್ಳುವಾಗ 4 ಹಾಕ್ಕೊಳ್ತಾ ಇದ್ದೀನಿ. ದೊಡ್ಡದು 4 ಹಾಕಿದ್ದೀನಿ. ಸ್ವಲ್ಪ ಚಿಕ್ಕದಾದರೆ 5-6 ಹಾಕ್ಕೋಬೋದು. ಅದನ್ನು ಲೋ ಫ್ಲೇಮ್ ಮಾಡಬೇಡಿ, ಹೈ ಫ್ಲೇಮ್ನಲ್ಲಿ ಹಾಗೆ ಬೇಯೋದಕ್ಕೆ ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು. ನೀವು ಕೈ ಆಡಿಸ್ಬಾರ್ದು. ಸ್ವಲ್ಪ ಹೊತ್ತಾದಮೇಲೆ ಸ್ವಲ್ಪ ಎಣ್ಣೆ ಬಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಆ ಟೈಮ್ನಲ್ಲಿ ನೀವು ತಿರುವಿ ಹಾಕ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಬೆಂದಿರುತ್ತೆ. ಇವಾಗ ತಿರುವಿ ಹಾಕ್ಕೊಳ್ಳಿ. ನೋಡಿ ಹೀಗೆ ಜಸ್ಟ್ ಅಲ್ಲೇ ಈ ರೀತಿ ತಿರುವಿ ಹಾಕಿದ್ರೆ ಆಯಿತು. ಇರುತ್ತಲ್ಲ ಆ ಜಾಗದಲ್ಲಿ ಈ ರೀತಿಯಾಗಿ ತಿರುವಿ ಹಾಕ್ಕೊಂಡ್ರೆ ಆಯಿತು. ಹೀಗೆ ಮತ್ತೆ ಸ್ವಲ್ಪ ಹೊತ್ತು ಹಾಗೆಯೇ ಬೇಯೋದಕ್ಕೆ ಇದನ್ನು ಬಿಡಬೇಕು. ನೋಡಿ ಮತ್ತೆ ಒಂದು ಸ್ವಲ್ಪ ಈ ರೀತಿ ತಿರುವಿ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ನೀವು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾಗತ್ತೆ. ಇದನ್ನು ಹೈ ಫ್ಲೇಮ್ನಲ್ಲೇ ಮಾತ್ರ ಬೇಯಿಸ್ಕೊಳ್ಳಿ. ನೋಡಿ ಕ್ರಮೇಣ ಕಲರ್ ಯಾವ ರೀತಿ ಚೇಂಜ್ ಆಯಿತು ಅಂತ. ಈ ರೀತಿ ಗೋಲ್ಡನ್ ಕಲರು ಬರಬೇಕಿದು. ಚೆನ್ನಾಗಿ ಬೆಂದಿದೆ. ಇವಾಗ ಇದು ತೆಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಹೊಂಬಣ್ಣವಾಗಿ ಸಖತ್ತು ಚೆನ್ನಾಗಿ ಕಾಣಿಸ್ತಿದೆ. ಎಣ್ಣೆ ಇಳಿಸ್ಬಿಟ್ಟು ಆಮೇಲೆ ತೆಕ್ಕೊಂಡ್ರೆ ಆಯಿತು. ಈಗ ಚಿಕ್ಕದು ಮಾಡ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಅದನ್ನು ಕೂಡ ಚಿಕ್ಕದಾಗಿ ಕೂಡ ಮಾಡ್ಕೊಂಡಿದ್ದೆ. ಇದನ್ನು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. 6 ಹಾಕ್ಕೊಂಡಿದ್ದೀನಿ ನೋಡಿ. ಇದನ್ನು ಕೂಡ ಹಾಗೆ ಬೇಯಿಸ್ಕೊಂಡಿದ್ದೀನಿ. ಎಲ್ಲದನ್ನು ಬೇಯಿಸಿ ಇಟ್ಕೊಳ್ತಾ ಇದ್ದೀನಿ ನೋಡಿ. ನೋಡಿ ನಾವು ಮಾಡಿರುವಂಥ ತಿಂಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಿಜಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಬಿಸಿ ಇರುವಾಗ ಮೇಲ್ಗಡೆ ಗರಿಗರಿಯಾಗಿ ಒಳಗಡೆ ಸಾಫ್ಟಾಗಿ ಇರುತ್ತೆ. ಮಕ್ಕಳಿಗೆಲ್ಲ ಸಾಸ್ ಜೊತೆ ಟೊಮೆಟೊ ಸಾಸ್ ಜೊತೆ ಹಾಕ್ಕೊಟ್ರೆ ತುಂಬ ಇಷ್ಟಪಡ್ತಾರೆ. ನೋಡಿ ಒಂದು ಕಟ್ ಮಾಡಿ ತೋರಿಸ್ತೀನಿ. ಹಾಗೆ ಕೈಯಲ್ಲಿ ಬೇಕಾದರೂ ಮುರಿಬೋದು. ಬಿಸಿ ಇರೋದ್ರಿಂದ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಳಗಡೆ ಸ್ಟಫಿಂಗ್ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ. ಹಾಗೂ ಮೇಲ್ಗಡೆ ಕೂಡ ಸಾಫ್ಟಾಗಿ ಇದೆ. ಇದು ತುಂಬ ರುಚಿಯಾಗಿರುತ್ತೆ. ಚಟ್ನಿ ಜೊತೆಗೆ ಮಾತ್ರ ಇದು ಸಖತ್ತು ರುಚಿಯಾಗಿರುತ್ತೆ. ಚಟ್ನಿ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಸಿಂಪಲ್ಲಾಗಿ ಬಾಣಲೆ ಇಟ್ಕೊಂಡಿದ್ದೀನಿ. ಗ್ಯಾಸ್ ಮೇಲೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೋಡಿ. 6ರಿಂದ 7 ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ.
ಅದರ ಜೊತೆಗೇ ಕರಿಬೇವು ಸ್ವಲ್ಪ 1 ಇಂಚಿನಷ್ಟು ಶುಂಠಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಎಲ್ಲದನ್ನು ಹುರ್ಕೋತಾ ಇದ್ದೀನಿ. ಮೆಣಸಿನ್ಕಾಯಿ ಸ್ವಲ್ಪ ಬಿಳಿ ಬಿಳಿ ಬಣ್ಣ ಬರಬೇಕು ನೋಡಿ, ಈ ರೀತಿಯಾಗಿ ಅಲ್ಲಿಯ ತನಕ ಹುರ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಕೂಡ ಇದ್ರ ಜೊತೆಗೇ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹೊತ್ತು ಬಾಡುವರೆಗೆ ಹುರ್ಕೋಬೇಕು, ಬಾಡಿಸ್ಕೋಬೇಕು. ಅದನ್ನು ನೋಡಿ ಸ್ವಲ್ಪ ಹೊತ್ತು ಹುರಿದಾದ ಮೇಲೆ ಕೊತ್ತಂಬರಿ ಸೊಪ್ಪೆಲ್ಲ ನೋಡಿ ಸ್ವಲ್ಪ ಬಾಡಿದೆ. ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ಮಿಕ್ಸಿ ಜಾರ್ಗೆ 1 ಕಪ್ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. 1 ಸಣ್ಣ ಹೋಳಿನಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಹುರಿಗಡಲೆ 2 ಟೇಬಲ್ ಸ್ಪೂನು, ಬೆಳ್ಳುಳ್ಳಿ 6ರಿಂದ 7 ಎಸಳು ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಂಡು ಈಗ ನಾನು ಎಲ್ಲ ಫ್ರೈ ಮಾಡಿಕೊಂಡೆ ಅಲ್ವಾ, ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ರುಬ್ಬುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡಿದ್ದೀನಿ ನೋಡಿ. ಈಗ ಚಟ್ನಿ ರೆಡಿಯಾಗಿದೆ. ಇದಕ್ಕೆ ನಾನು ಒಗ್ಗರಣೆ ಏನೂ ಹಾಕ್ತಾ ಇಲ್ಲ, ಹಾಗೆ ಇದನ್ನು ಉಪಯೋಗಿಸಿದ್ರು ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ. ನಾನು ಮಾಡಿಕೊಂಡಿರುವಂತಹ ತಿಂಡಿ ಜೊತೆಗೆ ಈ ಚಟ್ನಿ ಸಖತ್ತು ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವೆಲ್ಲ ತುಂಬ ಇಷ್ಟಪಡ್ತೀರಾ, ಅಷ್ಟೊಂದು ರುಚಿಯಾಗಿರುತ್ತೆ. ಈಗ ಇದನ್ನು ಟೇಸ್ಟ್ ಮಾಡೋಣ ಬನ್ನಿ. ನೋಡಿ, ಕೈಯಲ್ಲಿ ಈ ರೀತಿ ಮುರ್ಕೊಂಡ್ರೂ ಕೂಡ ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ಚಟ್ನಿ ಜೊತೆಗಂತೂ ಸೂಪರಾಗಿರುತ್ತೆ. ಖಂಡಿತ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು.